ಬೈಲಹೊಂಗಲ ನಗರದ ಬಾಪೂಜಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ಜನಪದ ಸಂಸ್ಕೃತಿಯ ಸೊಗಡನ್ನ ಮೆರೆದ ಜನಪದ ಜಾತ್ರೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ವಿಶೇಷತೆ ಅಂದರೆ ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ಮುದ್ದು ವಿದ್ಯಾರ್ಥಿನಿಯರು ಪಕ್ಕಾ ಗ್ರಾಮೀಣ ಶೈಲಿಯ ಉಡುಪನ್ನ ಧರಿಸಿ ಜನಪದ ಸೊಗಡಿಗೆ ಜೀವ ತುಂಬಿದ್ರು. ಹಳ್ಳಿಯ ಆಚಾರ ವಿಚಾರ, ಉಡುಪು, ಸಂಪ್ರದಾಯಗಳ ಸೊಬಗು ಕಾಲೇಜು ಆವರಣವನ್ನೆಲ್ಲ ಆವರಿಸಿಕೊಂಡಿತ್ತು. ಕಾರ್ಯಕ್ರಮದ ಅಂಗವಾಗಿ ಸರಸ್ವತಿ ದೇವಿಗೆ ಪೂಜೆ ನೆರವೇರಿಸಿ, ಜೋಳದ ರಾಶಿಗೆ ಪೂಜೆ ಸಲ್ಲಿಸಿ ಕೃಷಿ ಸಂಸ್ಕೃತಿಗೆ ಗೌರವ ಅರ್ಪಿಸಲಾಯಿತು. ಎತ್ತು, ಕೂರಿಗೆ, ರೆಂಟಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿವಿಧ ದೃಶ್ಯಗಳನ್ನು ರಂಗೋಲಿಯಲ್ಲಿ ಅದ್ಭುತವಾಗಿ ಬಿಡಿಸಿ ಗ್ರಾಮೀಣ ಬದುಕಿನ ನೈಜ ಚಿತ್ರಣವನ್ನು ಮನಮುಟ್ಟುವಂತೆ ಪ್ರದರ್ಶಿಸಲಾಯಿತು. ವಿದ್ಯಾರ್ಥಿಗಳ ಕಲಾತ್ಮಕ ರಂಗೋಲಿ ಎಲ್ಲರ ಗಮನವನ್ನು ಸೆಳೆಯಿತು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಾಹಿತಿ ಹಾಗೂ ಉಪನ್ಯಾಸಕ ಚಂದ್ರಶೇಖರ್ ಸಣ್ಣನಾಯ್ಕರ, ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಅಪ್ಪಟ ಜನಪದ ಸಂಸ್ಕೃತಿಯನ್ನ ಮರೆತು ಪಾಶ್ಚಾತ್ಯ ಸಂಸ್ಕೃತಿಗೆ ಮಣೆ ಹಾಕ್ತಾ ಇರೋದು ವಿಷಾದನೀಯ. ನಮ್ಮ ನೆಲ ಮೂಲದ ಸಂಸ್ಕೃತಿಯನ್ನ ಅರಿತುಕೊಂಡು ಉಳಿಸಿ ಬೆಳೆಸುವ ಹೊಣೆ ಯುವ ಪೀಳಿಗೆ ಮೇಲಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಆಡಳಿತಾಧಿಕಾರಿ ಎಸ್ಡಿ ಹೊಸಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜನಪದ ಸಂಸ್ಕೃತಿ ನಮ್ಮ ಗುರುತು ಹಾಗೂ ಶಕ್ತಿ ಅಂತ ಹೇಳಿದರು. ಪ್ರಾಚಾರ್ಯ ಎಂಬಿ ಯಕ್ಕುಂಡಿ ವಾಸ್ತವಿಕವಾಗಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಅರಿವನ್ನ ಬೆಳೆಸುತ್ತೆ ಅಂತ ಹೇಳಿದರು. ನಂತರ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ಎಲ್ಲರೂ ಜೊತೆಗೂಡಿ ಮನೆಯಿಂದ ತಂದಂತಹ ಬುತ್ತಿಗಳಿಂದ ಭೋಜನ ಸವಿದು ಹಳ್ಳಿಯ ಸಂಪ್ರದಾಯದಂತೆ ಸಹಭೋಜನದ ಮಹತ್ವ ಸಾರಿದರು. ಈ ದೃಶ್ಯ ಜನಪದ ಜಾತ್ರೆಗೆ ಇನ್ನಷ್ಟು ಸೊಬಗು ನೀಡಿತು. ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಎಚ್ಎನ್ ಗುರವನಕೊಳ್ಳ, ಪತ್ರಕರ್ತ ಶರೀಫ್ ನದಾಪ, ವಿದ್ಯಾರ್ಥಿ ಪ್ರತಿನಿಧಿ ಭಾರತಿ ಕಮತಾ ಉಪಸ್ಥಿತರಿದ್ದರು. ಈ ವೇಳೆ ಉಪನ್ಯಾಸಕರು, ಸಿಬ್ಬಂದಿ, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.